ಸೊ ಹೆಲೋ ವೈ ಫ್ಯಾಮ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಡ್ಯಾನ್ಸರ್ ಪ್ರಜು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್ ಇವತ್ತಿನ ಲಾಗ್ ನಾನು ಲಿಫ್ಟಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ಗೈಸ್ ಇವತ್ತು ಔಟ್ಫಿಟ್ ಇವತ್ತು ನಾನು ಎಲ್ಲಿ ಹೋಗ್ತಿದ್ದೀನಿ ಮಾರ್ನಿಂಗ್ ಅಂದರೆ ಇವತ್ತು ಸ್ಟಾರ್ಟಿಂಗಲ್ಲಿ ಯಾರೂ ತೋರಿಸ್ತಿಲ್ಲ ಅಂತನ. ಇವತ್ತು ಗೈಸ್ ನಾನು ಇವೆಂಟ್ ಮ್ಯಾನೇಜ್ಮೆಂಟ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಇಲ್ಲಿ ನೋಡಿ ರೆಡಿ ಆಗಿ ದಯಮಾಡಿ ಸರ್. ಸೊ ಗೈಸ್ ನಾವು ಇವತ್ತು ಅದನ್ನೇ ಅಂಗಡಿ ಓಪನಿಂಗ್ ಇದೆ. ಸೊ ಅದ್ರದ್ದು ವರ್ಕಿಂದು ನೋಡಿ ಮಾರ್ನಿಂಗ್ ಇವತ್ತು ಇಷ್ಟು ಬೇಗ ಎದ್ದಿದ್ದೀವಿ ಖುಷಿ ನೋಡಿ. ಸೊ ಅದಕ್ಕೋಸ್ಕರ ಈಗ ಹೊರಟಿದ್ದೀವಿ. ಅಲ್ಲೋಗಿ ಏನೇನು ವರ್ಕ್ ಇದೆ ಇವತ್ತು ಏನೇನು ಇವೆಂಟಲ್ಲಿ ನಾವೇನೇನು ಮಾಡ್ತೀವಿ ಎಲ್ಲರೂ ತೋರಿಸ್ತೀವಿ. ಲೆಟ್ಸ್ ಗೋ. ಈಗ ಸ್ಟಾರ್ಟಿಂಗ್ ಡೆಕೋರೇಷನ್ ಇದೆ, ಅದು ನಮ್ಮ ಡೆಕೋರೇಷನ್ ಮರಿ ಸರಿ ಮಾಡ್ತಾರೆ. ಸರ್ ಮಾಡ್ತೀರಾ ಏನು? 4:15 ಹೋಗೋಣ, 5 ಗಂಟೆಗೆ ಹೋಗೋಣ ಅಂತ ಅಂದವ್ರು 5 ಗಂಟೆಗೆ ಫೋನ್ ಮಾಡಿದ್ದೀನಿ, 6 ಗಂಟೆಗೆ ಇದ್ದಾರೆ ನೋಡಿ. ಅದು ಅವರು ಏನು ಹುಡುಗಿ ಹೇಳೋಕ್ಕಾಗಲ್ಲ ನೋಡಿ ಗೈಸ್. ಇವಾಗ ಎಲ್ಲ ಫುಲ್ಲು ಇವಾಗ ಇನ್ನೇನು ಸ್ಟೇಜ್ ಒಂದು ಹಾಕ್ಸ್ಬಿಡ್ಬೇಕು. ಸ್ಟೇಜ್ ಒಂದು ಹಾಕ್ಸ್ಬಿಟ್ಟು ಸ್ಟೇಜ್ ನಡೀತಿದೆ, ಇದೆಲ್ಲ ವರ್ಕೌಟ್ ಆಗಿದೆ. ನೆಕ್ಸ್ಟ್ ಇನ್ನೇನು ಸ್ಟೇಜು ಇದೇ ಪೈಪಲ್ಲಿ ಈಗ ಅವ್ರು ಮಾಡ್ತಾರೆ. ಪೋಸ್ಟರ್ಗಿದೆ ಬ್ಯಾನರು, ಸ್ಟೇಜ್ ಇಲ್ಲೇ ಹಾಕ್ಸೋದು. ಈಗ ಸ್ಟೇಜ್ ಬಂದು ಇಲ್ಲಿ ಸ್ಟೇಜ್ ಆಗುತ್ತೆ. ಇಲ್ಲಿ ರೆಡ್ ಕಾರ್ಪೆಟ್ ಇದೆ, ಇನ್ನೂ ತುಂಬ ಕೆಲಸ ಹೋಗುತ್ತೆ. ಇನ್ನು ಆಗ್ತದೆ ನಮ್ಗೆ ಎಲ್ಪಿಗೆ ಯಾರು ಬಂದಾರೆ ನಾನು ಜಾಯ್ ಮಾಡೋ ಒಂದು ಇಸ್ಕೋ ಗೈಸ್. ಅದು ಈಗ ಬಲೂನ್ ಡೆಕೋರೇಷನ್ ಮಾಡ್ಕೊತಿದ್ದಾರೆ ನೋಡಿ. ಬಲೂನ್ಸ್ಗಳೆಲ್ಲ ಡೆಕೋರೇಷನ್ ಮಾಡ್ಕೊಂಡು ನೆಕ್ಸ್ಟ್ ಇನ್ನೇನು ಸ್ಟೇಜ್ ಬರುತ್ತೆ, ಆರ್ಟಿಸ್ಟ್ಗಳು ಬರ್ತಿದ್ದಾರೆ. ಸಿಗಬೋ ಇಸ್ಕೋ ಅಲ್ಲೇ ಆಲ್ಮೋಸ್ಟ್ ಅಲ್ಲಿ ಮುಗಿಸಿದ್ದಾರೆ. ಇನ್ನೂ ಎಷ್ಟು ಪರ್ಸೆಂಟ್ ವರ್ಕ್ ಇದೆನಾ? 20% ಇದೆ. ಅದನ್ನೆಲ್ಲ ಪೈಪ್ಗೆ ಸ್ಟ್ಯಾಂಡ್ ಮಾಡ್ಕೊಂಡು ಈಗ ವರ್ಕ್ ಕರೆಕ್ಟಾಗಿರಬೇಕು. ಅದಕ್ಕೋಸ್ಕರನೇ ಟೈಮ್ ಅವ್ರ ಅದಕ್ಕೆ ಬೇಗನೆ ಕರ್ಕೊಂಡ್ಬಿಟ್ಟಿದ್ದೀನಿ. ಪ್ರೋಗ್ರಾಮಿಂದ ಲೇಟು ಹಾಕಬೇಕು ನೋಡಿ. ಎಲ್ಲ ನಡೀತೈತೆ. ಇವಾಗ ಇವೆಂಟದು ಸ್ವಲ್ಪ ಕೆಲಸ ನಡೀತಿತ್ತು. ಮನೆಗೆ ಬಂದೆ, ಸ್ವಲ್ಪ ಫ್ರೆಶ್ ಅಪ್ ಆಗ್ಬೇಕು. ನಾನು ಹಿಂಗೆ ಹೋಗಿ ನೋಡಿ, ಇದು ವರ್ಕಿಂಗ್ ಔಟ್ಫಿಟ್ಟು ಹಿಂಗೆ ಹೋಗೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರನೇ ಬೇರೆ ಔಟ್ಫಿಟ್ ಸೆಲೆಕ್ಷನ್ ಮಾಡಿ ರೆಡಿ ಮಾಡಿಬಿಟ್ಟು ಅವ್ರಿಗೆ ಊಟ ಹೋಗೋ ಅಂತ ಬಂದಲ್ಲಿ ಇಸ್ಕೋ. ನನಗೆ ಕಾಲ್ ಮಾಡಿದೆ, ಮೇಡಮ್ ಮಲಗಿದ್ದಾರೆ. ಸೊ ಅದಕ್ಕೋಸ್ಕರ ನಾನೇ ಬಂದುಬಿಟ್ಟು ಅವಳು ಎತ್ತಿಕ್ಬಿಟ್ಟು ಹೋಗೋಣ ಅಂತ ಸುಮ್ಮನೆ ನೋಡಿ. ಯಾಕೆ ಅವಳು ಸರಿ ಕಾಲ್ ಮಾಡಿದೆ, ಅವಳು ಮಲಗಿದ್ದಾಳೆ, ಎತ್ತಲಿಲ್ಲ. ಇಲ್ಲಾಂದರೆ ಎತ್ಬಿಟ್ಟು ಅವಳೇ ರೆಡಿ ಮಾಡಿಬಿಡಿರೋಳು. ಸೊ ಅದಕ್ಕೋಸ್ಕರನೇ ಬರೀ ಇಡ್ಸ್ಕೊ ಓಪನ್ ಆಯಿತು, ನಾನೇ ಎತ್ತಿಕ್ಬಿಟ್ಟು ಹೋಗೋಣ ನೋಡಿ. ಒಳ್ಳೆ ಅಂದರೆ ಆರಾಮ ಮಲಗೋದು ನೋಡಿ. ಮೇಡಮ್ ಇನ್ನೂ ಮಲಗಿದ್ದಾರೆ ಆರಾಮಾಗಿ. ಈ ವಾಟರ್ ಫಾಲೆಲ್ಲ ಬಟ್ಟೆಗಳು ಆಲ್ಮೋಸ್ಟ್ ಖಾಲಿ ಆಗಿಬಿಟ್ಟಿದೆ. ಫಾಸ್ಟ್ ಮಾಡೋಕ್ಕೆ ಹೋಗಲಿಲ್ಲ, ಈ ಇಂಡಿಪೆಂಡೆನ್ಸ್ ಡೇ ಅದು ಇದು ಅಂತ ನೋಡಿ. ಎಲ್ಲ ಇಲ್ಲೇ ಸ್ಟಾಕಲ್ಲಿದೆ. ಸೊ ಅದಕ್ಕೋಸ್ಕರ ಇವಾಗ ನಾವು ಇನ್ನೊಂದು ಕಬೋರ್ಡಲ್ಲಿ ಮಡಗಿರ್ತೀನಿ. ಇಲ್ಲೆಲ್ಲ ಆಲ್ಮೋಸ್ಟ್ ಎಲ್ಲ ಇರುತ್ತೆ. ಇಲ್ಲೆಲ್ಲ ಡೌಲ್ದು ಇದೆ ಗೈಸ್. ಇಲ್ಲೂ ಖಾಲಿಯಾಗಿದೆ. ನೋಡೋಣ, ಇದನ್ನು ವೇರ್ ಮಾಡಿದರೆ ಬ್ಯಾಗಿ ಪ್ಯಾಂಟ್ ಇದೆ. ಬ್ಯಾಗಿ ಪ್ಯಾಂಟ್ ಇದೆ. ಬ್ಯಾಗಿ ಆ ಥರ ವೇರ್ ಮಾಡೋಣ. ಇಡ್ಸ್ಕೊ. ಎಷ್ಟು ಬ್ಲೆಸ್ಸಿಂಗ್ಸ್ ಅಂತಂದರೆ ಇಷ್ಟೊಂದು ಪೂಜೆ ನಡೀತಿತ್ತು ಇಲ್ಲೇ ದೇವಸ್ಥಾನ ಎದ್ದ ತಕ್ಷಣ ನಮ್ಮ ದೇವಸ್ಥಾನ ಎತ್ಕೊಂಬಂತೆ. ಲೆಟ್ಸ್ ಗೋ. ಸಾಲ ಆಲ್ಮೋಸ್ಟ್ ಡೆಕೋರೇಷನ್ ಇದು ಅದರಲ್ಲಿ ಸ್ಟೇಜ್ ಮುಟ್ಟಿದ್ದಾರೆ. ಅವ್ರದ್ದೇ ಆಲ್ಬಮ್ ಸಾಂಗ್ ಇದು. ಸೊ ಅವ್ರದ್ದೇ ಆಲ್ಬಮ್ ಸಾಂಗು. ನಮ್ಮ ಜನ ಸ್ವಲ್ಪ ಸಹಾಯ ಮಾಡಿ ಸರ್. ಅವ್ರದ್ದೇ ಆಲ್ಬಮ್ ಸಾಂಗ್ ಬಂದಿರೋದು. ಸೊ ಅವ್ರಾಗಿರೋ ಚಾನಲ್ ಈ ಸಾಂಗ್ ಬಂದು ಅವ್ರದ್ದೇನೆ, ಅವರೇ ಆಡ್ ಮಾಡಿರೋದು. ಬೇಕು ಅಂತಂದ್ರೆ ಅವ್ರ ಚಾನಲ್ ನೋಡ್ಬೇಕು. ಸ್ನೇಹಿತರು, ಸಮಾಧಾನರು ಆಗಿರ್ತಕ್ಕಂಥ ಶ್ರೀಯುತ ಜಗನ್ ಸರ್ ಅವರಿಗೆ ಹಾಗೂ ಪ್ರಜ್ವಲ್ ಅವರಿಗೆ ಹೃದಯಪೂರ್ವಕ ಧನ್ಯವಾದವನ್ನ ಟೀಮ್ ನಿವಾಸ್ ವತಿಯಿಂದ ಅರ್ಪಿಸ್ತಾ ಇದ್ದೇವೆ. ಭಗವಂತ
ಜಗನ್ರವರಿಗೆ ಹಾಗೂ ಪ್ರಜ್ವಲ್ ಆರೋಗ್ಯ ಆಯುಷನ್ನ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೇವೆ. ಹಾಗೆ ಇದೇ ರೀತಿ ಕಾರ್ಯಕ್ರಮ ಕೊಟ್ಟು ನನಗೆ ಪ್ರೋತ್ಸಾಹಿಸಿ ಯಾವುದೇ ಮೂಲಕ ಪ್ರೋತ್ಸಾಹಿಸಿ ಖಂಡಿತವಾಗ್ಲೂ ಶೋರ್ ಸರ್. ಹಾಗೆ ಮಹಾರಾಣಿ ಫ್ಯಾಮಿಲಿ ಶಾಪ್ನ ಎಲ್ಲ ಮಹನೀಯರು ಕೂಡ ಹೃದಯಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತಾ ಇದೆ. ಹಾಗೆ ನಮಗೆ ಈ ದಿನ ಸೌಂಡ್ ಸಿಸ್ಟಮ್ ನಲ್ಲಿ ಹೆಚ್ಚಿನ ಸಹಕಾರ ಆತ್ಮೀಯ ಸ್ನೇಹಿತರು ಸಹೋದರ ಸಮಾನರು ಆಗಿರ್ತಕ್ಕಂಥ ಶ್ರೀಯುತ ಮಂಜು ಹಾಗೂ ಸ್ನೇಹಿತರು ಕೂಡ ಹೃದಯಪೂರ್ವಕ ಧನ್ಯವಾದಗಳನ್ನ ಹಾಗೂ ಮಹಾರಾಣಿ ಫ್ಯಾಮಿಲಿ ಶಾಪ್ನ ವತಿಯಿಂದ ವಂದನೆಗಳು. ಜೈ ಜೈ ಕರ್ನಾಟಕ ಮಾತೆ, ಜನ ಎಲ್ಲರಿಗೂ ಶುಭ ದಿನ. ಧನ್ಯವಾದಗಳು. ಒಳ್ಳೆ ವಿಡಿಯೋಗಳನ್ನ ಮಾಡಿ ನೋಡಿದ್ದೀನಿ ನಾನು. ನಮ್ಮ ಹುಡುಗನ ಬೆಳೆಸ್ಬೇಕು, ಇನ್ನೂ ಚಿಕ್ಕ ಹುಡುಗ ಬೆಳಿಬೇಕು, ನಮಗೂ ಆಸೆ ಇದೆ. ನಮ್ಮನ್ನ ಬೆಳೆಸಿದ್ದೀರಾ, ನೀವು ಬೆಳೆಸಿದ್ರೆ ಆ ಹುಡುಗ ಇನ್ನೂ ಬೆಳ್ಕೊಂಡು ಹೋಗ್ತಾರೆ. ನಮ್ಮ ಡ್ಯಾನ್ಸ್ ಮಾಸ್ಟರ್ ಒಳ್ಳೊಳ್ಳೆ ಸಿನಿಮಾಗಳಿಗೆ ನೃತ್ಯ ಸಂಯೋಜನೆ ಮಾಡಿದ್ದಾರೆ. ನಮ್ಮ ಪ್ರೀತಿಯ ಸುಮಾರು ಹಳೇ ವರ್ಷದ 25 ಫ್ರೆಂಡ್ಸ್ ನನಗೆ ಜಗನ್ ಮಾಸ್ಟರ್ ನನಗೆ ಒಳ್ಳೆ ಈವೆಂಟ್ ಕೊಟ್ಟಿದ್ದಾರೆ. ಪ್ರತಿಯೊಬ್ಬನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಮಾಸ್ಟ್ರೇ ತುಂಬ ಥ್ಯಾಂಕ್ಸ್, ಹೀಗೆ ಈವೆಂಟ್ ಕೊಡ್ತಾರೆ. ಹೇಗೆ ಸರ್? ಸರ್ ಸ್ಪೆಷಲ್ ಥ್ಯಾಂಕ್ ಯು. ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ. ಪ್ರಜ್ವಲ್ ಅವರು, ನಾನು ಗಾಯಕ ಪ್ರೀತಮ್ ಎಸ್ ಅಂತೇಳಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನ ಈ ಒಂದು ಕಾರ್ಯಕ್ರಮಕ್ಕೆ ಸರ್ ನಿಮ್ಮ ಟೀಮ್ ಎಲ್ಲ ಒಟ್ಟಿಗೆ ಇರಬೇಕು, ಚೆನ್ನಾಗಿ ಕಾಣುತ್ತೆ. ನಮ್ಮನ್ನು ಇವತ್ತು ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಿ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ ನಮ್ಮ ಜಗನ್ ಅವರು ಹಾಗೆ ಪ್ರಜ್ವಲ್ ಅವರು. ಅವರಿಗೆ ನಮ್ಮ ಟೀಮ್ ನಿವಾಸ್ ಪರವಾಗಿ ಹೃದಯಪೂರ್ವಕ ಧನ್ಯವಾದ ಅರ್ಪಿಸ್ತಾ ಇದ್ದಾರೆ. ಅವರಿಗೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚೆಚ್ಚು ಈ ಥರದ ಕಾರ್ಯಕ್ರಮ ಮಾಡುವಂಥ ಸದಾವಕಾಶ ಒದಗಿ ಬರಲಿ. ಥ್ಯಾಂಕ್ ಯು, ಧನ್ಯವಾದಗಳು. ಓಕೆ, ಥ್ಯಾಂಕ್ ಯು ಸರ್. ಓಕೆ, ಒಂದು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸರ್. ಜೀನ್ಸ್ಗೆ ಅಂತ ಕೇಳಿದ್ರಿ ಸರ್? ಕಿತ್ತೋಗಿರೋ ಜೀನ್ಸ್ ಅಂದ್ರೆ ನಮ್ಮ ರ್ಯಾಪರ್ಸ್ಗಳಿಗೆ ಕಿತ್ತೋಗಿ ಜೀನ್ಸ್ಗಳು ಹಾಕೊಬೇಕು. ಅವಾಗಲೇ ಅದು ವ್ಯಾಪಾರ ನೋಡಿ ಸ್ಟೈಲ್ ಹೆಂಗಿರುತ್ತೆ ಹಿಂಗಲ್ವಾ. ಔಟ್ಫಿಟ್ ಸರ್, ಔಟ್ಫಿಟ್ ಕಮೆಂಟ್ ಮಾಡಿ. ಡಿಫ್ರೆಂಟ್ ಆಗಿರ್ಬೇಕು, ಇದು ಡಿಫ್ರೆಂಟ್ ಆಗಿರ್ಬೇಕು ಯಾವ್ದು ರ್ಯಾಪರ್ಸ್ಗಳು. ಅದಕ್ಕೋಸ್ಕರ ನಾರ್ಮಲ್ ಎಲ್ಲ ಹಾಕೋದು ಇದ್ದಿದ್ದಲ್ವಾ, ಅದಕ್ಕೆ ಕಿತ್ತೋಗಿರೋ ಪ್ಯಾಂಟನ್ನ ಇಟ್ಕೊಂಡು ನನ್ನ ಇಟ್ಕೊಂಡು ಅವ್ರಿಗೆ ಈಸಿ ಆಗ್ಬಿಡ್ಲಿ ಅಂತ. ಹೌದು, ಖಂಡಿತ. ಸರ್ ನಿಮ್ಮ ಪ್ರಕಾರ ಏನಂತೀರಾ? ಸರ್ ನಿಮ್ಮ ಪ್ರಕಾರ ಏನಂತೀರಾ? ಟೋನ್ಡ್ ಜೀನ್ಸ್. ಟೋನ್ ಜೀನ್ಸ್ ಈ ಥರ ಎಲ್ಲ ಅಲ್ವಾ ಸರ್? ಥರ ಎಲ್ಲ ಕೇಳಲ್ಲ ಸರ್. ನಿಮ್ಮ ಥರ ಅವೆಲ್ಲ ಅಷ್ಟೇ ಸೇಮೇ. ಸೇಮೇನೆ. ಏನ್ ಗೊತ್ತಾ, ಒಂದೇ ತರ ಇರ್ಬಾರ್ದು ಯಾವತ್ತೂ. ನಾವೇ ಡಿಫ್ರೆಂಟ್ ಆಗಿರ್ಬೇಕು. ಆ ಡಿಫ್ರೆಂಟ್ ಆಗಿರ್ಬೇಕು, ನಾವು ಡಿಫ್ರೆಂಟ್ ಆಗಿ ಮಾತಾಡ್ಬೇಕು. ಆಗ್ಲೇ ಅಟ್ಯಾಕ್ ಕಾಣಿಸೋದು ನಾವು. ನೂರು ಸತ್ಯ. ಈಗಿನ ಕಾಲದಲ್ಲ ನಾವು ಮಾಮೂಲಿಯಾಗಿ ಇರ್ತೀವಿ, ನಮ್ ಯಾರು ನೋಡಲ್ಲ. ಸುಮ್ಮನೆ ಏನೋ ಒಂದು ಡೆಡಿಕೇಶನ್ ಮಾಡ್ಕೊಂಡು ನಮ್ಮನ್ನ ಬೆಳೆಸ್ತಾರೆ. ಇವಾಗ ಇನ್ಮೇಲೆ ನಾವು ಮಾಡಬೇಕು ಅಂತ. ಅದಕ್ಕೆ ಕಿತ್ತೋಗಿರೋ ಜೀನ್ಸ್ ಕೊಡಿ ಅಂತ ಕೇಳ್ತಾ ಇದ್ದೀನಿ. ಉಪೇಂದ್ರ ಆಗ್ಬಿಟ್ಟಿದ್ರೆ ಸರ್? ಎಲ್ಲ ಉಪೇಂದ್ರ ಅಂತಲ್ಲ, ಯುವರಾಜ್. ನಾನು ಯಾರು ಫೈನಲಿ ಎಲ್ಲ ವರ್ಕ್ ಮುಗಿಸ್ಬನ್ನಿ. ಹೆಂಗ ಸರ್ ವರ್ಕು ಫುಲ್ ಸಲ? ಸೊ ಗೈಸ್ ನೋಡಿ ನಮ್ದು ಔಟ್ಫಿಟ್ ಇವತ್ತಿಂದು. ಓಕೆ, ಲೆಟ್ಸ್ ಗೋ, ಹೊರಡುವ. ಮನೇಲಿ ಏನು ತಿಂಡಿ ಊಟ ಗೀಟ? ಸರ್ ತಿಂಡಿ ಮಾಡಿದ್ರೇನೋ? ನಾನು ತಿಂಡಿ ಮಾಡಲಿಲ್ಲ. ನಾನು ಮಾಡಲಿ, ಅವ್ರಿಗೆ ಕೊಡ್ಸಿತ್ತು. ಅವ್ರಿಗೆ ಕೊಡ್ಸಿತ್ತು ನಾನು. ಗೈಸ್ ಏನ್ ಮಾಡಿ ಬಿಡಿ, ಟೈಮ್ ಟು ಟೈಮ್ ಊಟ ತಿಂಡಿ ಕರೆಕ್ಟಾಗಿ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಹಾಳಾಗ್ಬಿಡ್ತಾರ.